ರಾಜ್ಯದಲ್ಲಿ ನಿನ್ನೆ ಸಂಜೆಯಿಂದಲೂ ಬಹಳ ಚರ್ಚಿತ ವಿಚಾರ ಅಂದ್ರೆ ಅದು ಸಿಡಿ ವಿಚಾರ. ರಾಜ್ಯದಲ್ಲಿ ತಲ್ಲಣ ಎಬ್ಸಿದಂತ ಸಿಡಿ ಪ್ರಕರಣಕ್ಕೆ ಬಿಜೆಪಿಯ ಮೊದಲ ತಲೆದಂಡ ಆಗಿದೆ. ನೈತಿಕ ಹೊಣೆ ಹೊತ್ತು ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತು ಇಡೀ ದಿನ ಕಾಂಗ್ರೆಸ್ ಸಿಡಿ ಹೆಸರಲ್ಲೇ ಭರ್ಜರಿ ಪ್ರಚಾರವನ್ನ ಗಿಟ್ಟಿಸಿಕೊಂಡಿದೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಇನ್ನು 3 ನಾಯಕರ ಸಿಡಿ ಇದೆಯಂತೆ. ಯಾಕೋ ಗೊತ್ತಿಲ್ಲ, ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಬಂದಾಗೆಲ್ಲ ಅವರಿಗೆ ಒಂದಲ್ಲ ಒಂದು ಸಿಡಿ ಸಂಕಟಗಳು ಎದುರಾಗ್ತಾನೆ ಇದೆ. ಮೈತ್ರಿ ಸರ್ಕಾರವನ್ನೇ ಬೀಳಿಸಿ ಬಿಜೆಪಿ ಸರ್ಕಾರ ರಚಿಸಲು ನಾಯಕತ್ವ ವಹಿಸಿದ್ದ ರಮೇಶ್ ಜಾರಕಿಹೊಳಿ ಸಿಡಿ ಬಾಂಬ್ಗೆ ಸಿಲುಕಿ ಕುರ್ಚಿ ಕಳೆದುಕೊಂಡಿದ್ದಾರೆ. 1 ವರ್ಷ 26 ದಿನ ಜಲಸಂಪನ್ಮೂಲ ಸಚಿವರಾಗಿದ್ದ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದಿಂದ ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. ನಿನ್ನೆ ಸಂಜೆ 5 ಗಂಟೆ ರಮೇಶ್ ಜಾರಕಿಹೊಳಿ ಮಂಗಳವಾರ ಅಂತ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವಿ ದರ್ಶನ ಪಡೆದು ಬರ್ತಿದ್ದಂತೆ ಸಾಹುಕಾರ್ ಸಿಡಿ ಪ್ರಕರಣ ಸಂಚಲನ ಸೃಷ್ಟಿಸಿತ್ತು. ಸಿಡಿ ವಿಷಯ ಹಿಡ್ಕೊಂಡು ದಿನೇಶ್ ಕಲ್ಲಹಳ್ಳಿ ಕಮಿಷನರ್ ಕಚೇರಿಗೆ ದೂರು ಕೊಡಲು ಬಂದ್ರು. ಕಮಿಷನರ್ ಕಬ್ಬನ್ ಪಾರ್ಕ್ ಸ್ಟೇಷನ್ಗೆ ದೂರು ನೀಡಿ ಅಂತ ದಿನೇಶ್ ಕಲ್ಲಹಳ್ಳಿಗೆ ಸೂಚನೆ ಕೊಟ್ರು. ಸಿಡಿ ಬಾಂಬ್ ಸಿಡಿಯುತ್ತಿದ್ದಂತೆ ಸಿಎಂ ಯಡಿಯೂರಪ್ಪ, ಗೃಹ ಸಚಿವ ಬೊಮ್ಮಾಯಿ ಹಾಗೂ ಎಜಿ ನಾವಡಗಿ ಅವರನ್ನ ಕರೆಸಿ ಕಾನೂನು ಸಮಾಲೋಚನೆ ಮಾಡಿದ್ರು. ರಾತ್ರಿ 8:25ಕ್ಕೆ ದಿನೇಶ್ ಕಲ್ಲಹಳ್ಳಿ ಸಿಡಿ ಪ್ರಕರಣದಲ್ಲಿರೋದು ಸಚಿವ ರಮೇಶ್ ಜಾರಕಿಹೊಳಿ ಅಂತ ಲಿಖಿತ ರೂಪದಲ್ಲಿ ದೂರು ಕೊಟ್ರು. ಪೊಲೀಸರು ವಿಡಿಯೋ ರೆಕಾರ್ಡ್ ಮಾಡಿಕೊಂಡ್ರು. ಸಂಜೆಯಿಂದಲೂ ನಾಪತ್ತೆಯಾಗಿದ್ದ ರಮೇಶ್ ಜಾರಕಿಹೊಳಿ ಬೆಂಗಳೂರಿನ ಸದಾಶಿವನಗರದ ಮನೆಗೆ ಎಂಟ್ರಿ ಕೊಟ್ರು. ಸಿಡಿ ಪ್ರಕರಣದಲ್ಲಿರೋ ನಾಯಕರು ಸರ್ಕಾರದಲ್ಲಿ ಇರಬೇಕು ಅಂತ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ರು. ಆಮೇಲೆ ರಾತ್ರಿ 9:45ಕ್ಕೆ ನ್ಯೂಸ್ 18 ಕನ್ನಡದ ಜೊತೆ ರಮೇಶ್ ಜಾರಕಿಹೊಳಿ ಮಾತನಾಡ್ತಾ, ನಾನು ತಪ್ಪು ಮಾಡಿಲ್ಲ, ಮಾಡಿದ್ರೆ ಶಿಕ್ಷೆ ಆಗಲಿ ಅಂದ್ರು. ಕೊನೆಗೆ ರಾತ್ರಿ 11:15 ವೇಳೆಗೆ ಸದಾಶಿವನಗರ ಮನೆಯಿಂದ ದಿಢೀರಂತ ಏರ್ಪೋರ್ಟ್ ರಸ್ತೆ ಕಡೆ ಹೊರಟರು. ರಾತ್ರೋರಾತ್ರಿ ಸಾಕಷ್ಟು ಬೆಳವಣಿಗೆಗಳು ನಡೆಯಿತು. ಬೆಳಿಗ್ಗೆ ಅಜ್ಞಾತ ಸ್ಥಳದಲ್ಲಿದ್ದ ಜಾರಕಿಹೊಳಿ ಅಲ್ಲಿಂದಲೇ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ನಡೆಸಿತು. ಅಷ್ಟರಲ್ಲಾಗಲೇ ಬಿಜೆಪಿ ಹೈಕಮಾಂಡ್ಗೆ ಸಿಡಿ ಮತ್ತು ಕೆಲವು ಆಡಿಯೋ ತುಣುಕುಗಳು ಸಿಕ್ಕಿತ್ತು. ಇನ್ನೊಂದು ಕಡೆ ಸಿಎಂ ಮನವೊಲಿಸೋಕೆ ರಮೇಶ್ ತಮ್ಮ ಬಾಲಚಂದ್ರ ಜಾರಕಿಹೊಳಿ ಸಿಎಂ ನಿವಾಸ ಕಾವೇರಿಗೆ ಬಂದು ಅಣ್ಣನ ಪರ ಲಾಬಿ ಬೀಸಿದ್ರು. ಸಿಡಿ ಬಿಡುಗಡೆ ಹಿಂದೆ ಪ್ರಭಾವಿ ರಾಜಕಾರಣಿ ಕೈವಾಡ ಇದೆ, ಸಿಐಡಿಗೋ ಸಿಬಿಐಗೋ ವಹಿಸಿ ಅಂತ ಮನವಿ ಮಾಡಿದ್ರು. ಸೊ ಇದನ್ನ ತನಿಖೆ ಆಗಬೇಕು, ಯಾಕಂದ್ರೆ ಯೂಟ್ಯೂಬ್ ಅಪ್ಲೋಡ್ ಆಗಿದ್ದು ದುಬೈ, ರಷ್ಯಾ ಹಿಂಗೆಲ್ಲ ಅಂತ ಹೇಳ್ತಾ ಇದಾರೆ. ನಾನು ಮುಖ್ಯಮಂತ್ರಿ ಇದನ್ನು ಸಿಬಿಐ ತನಿಖೆ ಮಾಡ್ರಿ, ಆಗದನ್ನ ಸಿಒಡಿ ತನಿಖೆ ಮಾಡಿ, ಇದನ್ನು ಎನ್ಕ್ವೈರಿ ಆದ ನಂತರ ರಮೇಶ್ ಜಾರಕಿಹೊಳಿ ತಪ್ಪು ಮಾಡಿದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ, ಮಾಡಿದಿಲ್ಲ ಅಂದ್ರೆ ಯಾರಿದ್ರ ಪ್ರಭಾವಿಗಳು ಯಾರಿದ್ರೊಳಗೆ ಹಿಂದದಲ್ಲ ಎನ್ಕ್ವೈರಿ ಮಾಡಿ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋಕೆ ಹೇಳ್ತಾರೆ. ನಿಗದಿಯಾಗಿದ್ದ ಕಾರ್ಯಕ್ರಮಗಳನ್ನೆಲ್ಲ ಬಿಟ್ಟು ಸಿಎಂ ಯಡಿಯೂರಪ್ಪ ಹಿರಿಯ ಸಚಿವರ ಜೊತೆ ಸಭೆ ಮಾಡಿದ್ರು. ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿ ರಾಜೀನಾಮೆಗೆ ಕಾಂಗ್ರೆಸ್ ಪಟ್ಟು ಹಿಡಿದ್ರು. ಅತ್ತ ದೆಹಲಿ ಬಿಜೆಪಿ ಕಚೇರಿಯಲ್ಲಿ ಬಿಎಲ್ ಸಂತೋಷ್, ಅರುಣ್ ಸಿಂಗ್ ಸಭೆ ನಡೆಸಿದ್ರು. ಮಧ್ಯಾಹ್ನ 12:44 ಸಮಯದಲ್ಲಿ ಬಿಎಸ್ವೈ ಮತ್ತು ಕಟೀಲ್ಗೆ ಅರುಣ್ ಸಿಂಗ್ ಫೋನ್ ಮಾಡಿ ರಾಜೀನಾಮೆ ಪಡೆದುಕೊಳ್ಳಿ ಅಂತ ಸೂಚಿಸಿದ್ರು. ಜಲಸಂಪನ್ಮೂಲ ಸಚಿವ ಸ್ಥಾನಕ್ಕೆ ರಮೇಶ್ ಜಾರಕಿಹೊಳಿ ರಾಜೀನಾಮೆಯನ್ನು ಕೊಟ್ರು. ರಾಜೀನಾಮೆ ಪತ್ರ ಪಡೆದ ಸಿಎಂ ವಿಧಾನಸೌಧಕ್ಕೆ ಬಂದ್ರು. ಆಗ್ಲೂ ಪ್ರತಿಕ್ರಿಯೆ ಕೊಡ್ಲಿಲ್ಲ. ಇಲ್ಲ, ಸಂಪುಟದಲ್ಲಿ ಯಾವುದೇ ಚರ್ಚೆ ಆಗಿಲ್ಲ. ಅದು ತಮ್ಗೆ ಗೊತ್ತಿದ್ದಂತೆ ಅವರು ಈಗಾಗಲೇ ರಾಜೀನಾಮೆಯನ್ನು ಮಧ್ಯಾಹ್ನ ಸಲ್ಲಿಸಿದ್ದಾರೆ, ಮುಖ್ಯಮಂತ್ರಿಗಳು ಸಲ್ಲಿಸಿದ್ದಾರೆ. ಈಗಾಗಲೇ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಅದನ್ನ ಅಲ್ಲಿ ಲೋಕಲ್ ಕಬ್ಬನ್ ಪಾರ್ಕ್ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ 2:19ಕ್ಕೆ ರಮೇಶ್ ರಾಜೀನಾಮೆ ಪತ್ರವನ್ನ ರಾಜ್ಯಪಾಲರಿಗೂ ಬಿಎಸ್ವೈ ಕಳಿಸಿಕೊಡ್ತಿದ್ದಂತೆ ಗೋಕಾಕ್ನಲ್ಲಿ ರಮೇಶ್ ಜಾರಕಿಹೊಳಿ ಪರ ವಿರುದ್ಧ ಪ್ರತಿಭಟನೆಗಳು ವ್ಯಕ್ತವಾಯಿತು. ರಾಜೀನಾಮೆ ಕೊಟ್ಟಿದ್ದಕ್ಕೆ ಕೆಲವರು ಸಂಭ್ರಮಿಸಿದ್ರು. ಇನ್ನು ಕೆಲವರು ಜಾರಕಿಹೊಳಿ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಗೋಕಾಕ್ನಲ್ಲಿ ಗಲಾಟೆ ಎಬ್ಬಿಸಿದ್ರು. ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ಜಾರಕಿಹೊಳಿ ಪರ ವಿರುದ್ಧ ಪ್ರತಿಭಟನೆಗಳಾಗ್ತಿದ್ರೆ ಇನ್ನೊಂದು ಕಡೆ ಯಡಿಯೂರಪ್ಪ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ, ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ರು. ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಮಂತ್ರಿ, ಅವ್ನ ತಮ್ಮ ಹೇಳ್ತಾನಂತೆ, ಯಡಿಯೂರಪ್ಪ ನೀ ಏನಾದ್ರು ನಮ್ಮ ಅಣ್ಣನ ರಾಜೀನಾಮೆ ತಕ್ಕಂದ್ರೆ ನಿನ್ ಸಿಡಿ ಬಿಟ್ಬಿಡ್ತೀನಿ ಈಚೆಗೆ ಅಂತ. ಇಂಥ ಮಾನಗೆಟ್ಟವರು ಅಧಿಕಾರದಲ್ಲಿ ಇರ್ಬೇಕೇನ್ರಪ್ಪ. ಈ ಎಲ್ಲ ಪ್ರಕರಣಕ್ಕೆ ಈ ಎಲ್ಲ ಈಗಿನ ಬೆಳವಣಿಗೆಗಳ ಬಗ್ಗೆ ಉತ್ತರವನ್ನು ನೀವು ಯಡಿಯೂರಪ್ಪನಿಂದ ಪಡೆಯೋದು ಸೂಕ್ತ, ಬಿಜೆಪಿ ನಾಯಕರಿಂದ ಪಡೆಯೋದು ಸೂಕ್ತ, ವಿಶ್ವನಾಥ್ ಅವರಿಂದ ಪಡೆಯೋದು ಸೂಕ್ತ ನನ್ನ ಅಭಿಪ್ರಾಯದಲ್ಲಿ. ಸಿಡಿ ಪ್ರಕರಣದಲ್ಲಿ ಇರುಸುಮುರುಸಿಗೆ ಒಳಗಾಗಿರೋ ಯಡಿಯೂರಪ್ಪನವರು ಸಂಪುಟ ಸಭೆ ನಡೆಸಿದ್ರು. ಯಾರು ಸಿಡಿ ಬಗ್ಗೆ ಮಾತಾಡಬೇಡಿ ಅಂತ ಸೂಚನೆ ಕೊಟ್ರು. ಇದೆಲ್ಲದರ ಮಧ್ಯೆ ದಿನೇಶ್ ಕಲ್ಲಹಳ್ಳಿ ನನ್ನ ಹತ್ರ ಇನ್ನೂ 3 ನಾಯಕರ ಸಿಡಿಗಳಿವೆ ಅಂತ ಹೊಸ ಬಾಂಬ್ ಹಾಕಿದ್ದಾರೆ. ಇಡೀ ಪ್ರಕರಣದ ತನಿಖೆಯನ್ನ ಸರ್ಕಾರ ಸಿಸಿಬಿಗೆ ನೀಡುವ ಸಾಧ್ಯತೆ ಇದ್ದು
ಡಿಸಿಪಿಯಿಂದ ಸಿಸಿಬಿ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ಮಾಹಿತಿ ಪಡೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸಿಡಿ ಲೀಕ್ ಆಯ್ತು, ಸಚಿವರ ತಲೆದಂಡನೂ ಆಯ್ತು. ಈಗ ನೀರಾವರಿ ಖಾತೆ ಯಾರ ಪಾಲಾಗುತ್ತೆ ಅನ್ನೋ ಬಗ್ಗೆ ಬಿಜೆಪಿಯಲ್ಲಿ ಚರ್ಚೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ಸಿಡಿ ಹಿಂದೆ ಹಲವಾರು ಅನುಮಾನಗಳು, 10 ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಸಿಡಿ ಪ್ರಕರಣದಲ್ಲಿ ಪ್ರಭಾವಿ ಸಚಿವ ಸ್ಥಾನವನ್ನೇ ರಮೇಶ್ ಜಾರಕಿಹೊಳಿ ಕಳ್ಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ಸಾಹುಕಾರ್ ಅಂತಾನೆ ಬುಸು ಕೊಡುತ್ತಿದ್ದ ಜಾರಕಿಹೊಳಿ ಈಗ ಹಲ್ಲು ಕಿತ್ತ ಹಾವಂತಾಗಿದ್ದಾರೆ. ಜಾರಕಿಹೊಳಿ ಸಿಡಿ ಪ್ರಕರಣದಿಂದ ಬಿಜೆಪಿಗೆ ಮುಜುಗರ ಆಗಿದೆ ನಿಜ. ಆದರೆ ಕಾಂಗ್ರೆಸ್ ಜೆಡಿಎಸ್ ನಾಯಕರ ಗೆಲುವಿನ ಆಟಕ್ಕೆ ಬಿಜೆಪಿ ಬ್ರೇಕ್ ಹಾಕಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಸಾಹುಕಾರ್ ಸಿಡಿ ವಿಷಯವೇ ವಿಪಕ್ಷಗಳಿಗೆ ಬ್ರಹ್ಮಾಸ್ತ್ರ ಆಯ್ತು. ಬ್ರಹ್ಮಾಸ್ತ್ರ ಕೊಟ್ಟು ಚುಚ್ಚಿಸಿಕೊಳ್ಳಲು ಸಿಎಂ ರೆಡಿ ಇರಲಿಲ್ಲ. ನಾಳೆಯಿಂದ ಬಿಎಸ್ವೈ ಕನಸಿನ ಬಜೆಟ್ ಕಲಾಪ ಶುರುವಾಗ್ತಿದೆ. ಬಜೆಟ್ ಅಧಿವೇಶನದಲ್ಲಿ ಸಿಡಿ ಮುಜುಗರ ನಿಶ್ಚಿತ ಅಂತಾನೂ ಗೊತ್ತಿತ್ತು. ಮುಂದೆ ಬೈ ಎಲೆಕ್ಷನ್ ಬೇರೆ ಘೋಷಣೆ ಆಗಲಿದೆ. ಎಲೆಕ್ಷನ್ ಟೈಮ್ನಲ್ಲಿ ಜೆಡಿಎಸ್ನವರು ಸುಮ್ಮನಿದ್ರು, ಕಾಂಗ್ರೆಸ್ನವರು ಬಿಡಲ್ಲ ಅನ್ನೋದು ಗೊತ್ತಿದೆ. ಅದಕ್ಕೆ ರಾಜೀನಾಮೆ ಪಡೆದಿದ್ದಾರೆ ಅಂತ ಗೊತ್ತಾಗಿದೆ. ದೆಹಲಿ ಮಟ್ಟದಲ್ಲಿ ಜಾರಕಿಹೊಳಿ ಸಾಕಷ್ಟು ಹೆಸರಾಗಿದ್ದು ನಿಜ. ಬಿಎಸ್ವೈಗೆ ಸಿಗದ ಅವಕಾಶ ದೆಹಲಿಯಲ್ಲಿ ರಮೇಶ್ಗೆ ಸಿಕ್ತಿತ್ತು ಅನ್ನೋದು ಗೊತ್ತಿದೆ. ಆದರೆ ರಾಷ್ಟ್ರ ಬಿಜೆಪಿಯಲ್ಲಿ ಶಿಸ್ತು ಸಂಯಮಕ್ಕೆ ಬೆಲೆ ಹೆಚ್ಚು. ಸಿಡಿ ಪ್ರಕರಣ ರಾಷ್ಟ್ರ ಮಟ್ಟದಲ್ಲೂ ಬಿಜೆಪಿಗೆ ಮುಜುಗರ ಆಗಿದೆ. ಈಗ ಪಂಚರಾಜ್ಯಗಳ ಚುನಾವಣೆಗೆ ದಿನಾಂಕ ಫಿಕ್ಸ್ ಆಗಿರೋದ್ರಿಂದ ರಾಜೀನಾಮೆ ಪಡೆದಷ್ಟೇ ಬಿಜೆಪಿಗೆ ಲಾಭ ಅನ್ನೋ ಗಟ್ಟಿ ನಿರ್ಧಾರವನ್ನು ವರಿಷ್ಠರು ಮಾಡಿದ್ರು. ಹಾಗಿದ್ರೆ ಕರ್ನಾಟಕದಲ್ಲಿ ನಡೆಯಲಿರುವ ಮುಂಬರುವ ಉಪಚುನಾವಣೆ ಮೇಲೆ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣ ಬಿಜೆಪಿ ಮೇಲೆ ಪ್ರಭಾವ ಬೀರುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಇದಕ್ಕೆ ಬಿಜೆಪಿ ಈಗಾಗಲೇ ಹೊಸ ಅಸ್ತ್ರ ರೆಡಿ ಮಾಡಿಕೊಂಡಿದೆ. ಅದೇನೆಂದ್ರೆ, ಶೀಘ್ರದಲ್ಲೇ ಬೆಳಗಾವಿ ಲೋಕಸಭೆ ಬೈ ಎಲೆಕ್ಷನ್ ಘೋಷಣೆ ಆಗಲಿದೆ. ಸಿಡಿ ಪ್ರಕರಣದಿಂದ ಈಗ ಜಾರಕಿಹೊಳಿ ತಟಸ್ಥ ಆಗಬಹುದು. ಹಾಗೆ ಬೈ ಎಲೆಕ್ಷನ್ ಪ್ರಚಾರದಿಂದ ದೂರ ಉಳಿದ್ರೆ ಬಿಜೆಪಿಗೆ ನಷ್ಟ ಆಗಬಹುದು. ಅಪ್ಪಿತಪ್ಪಿ ಪ್ರಚಾರಕ್ಕೆ ಬಂದ್ರೆ ಕಾಂಗ್ರೆಸ್ ಸಿಡಿ ಅಸ್ತ್ರವನ್ನೇ ಪ್ರಯೋಗಿಸೋದು ಗ್ಯಾರಂಟಿ. ಅದಕ್ಕೆ ರಮೇಶ್ ಜಾರಕಿಹೊಳಿ ಖಾತೆಯನ್ನ ಸಹೋದರನಿಗೆ ಕೊಡುವ ಲೆಕ್ಕಾಚಾರ ನಡೀತಿದೆ. ಬಾಲಚಂದ್ರ ಜಾರಕಿಹೊಳಿಗೆ ಜಲಸಂಪನ್ಮೂಲ ಖಾತೆ ನೀಡುವ ಪ್ಲಾನ್ ಹಾಕಿದೆ. ಆಗ ಸಾಹುಕಾರ್ ಹಿಡಿತದಲ್ಲಿರೋ ಮತಗಳು ಭದ್ರ ಆಗುವ ಲೆಕ್ಕಾಚಾರ ಬಿಜೆಪಿ ನಾಯಕರದ್ದು. ಬೆಳಗಾವಿ ಜೊತೆ ಸಿಂದಗಿ, ಬಸವ ಕಲ್ಯಾಣ, ಮಸ್ಕಿಯಲ್ಲೂ ಸಮಸ್ಯೆ ಆಗಲ್ಲ ಅನ್ನೋ ನಂಬಿಕೆ. ಆದರೆ ರಾಜ್ಯ ನಾಯಕರ ಈ ಪ್ಲಾನ್ಗೆ ಹೈಕಮಾಂಡ್ ಓಕೆ ಅನ್ನುತ್ತಾ ಅನ್ನೋದು ಯಕ್ಷ ಪ್ರಶ್ನೆ. ಬಿಜೆಪಿ ಲೆಕ್ಕಾಚಾರ ಏನೇ ಇದ್ರೂ ಕಾಂಗ್ರೆಸ್ ನಾಯಕರಿಗೆ ಸಿಡಿ ಪ್ರಕರಣ ಎಲೆಕ್ಷನ್ ಪ್ರಚಾರದಲ್ಲಿ ದೊಡ್ಡ ಅಸ್ತ್ರ ಆಗೋದಂತೂ ಗ್ಯಾರಂಟಿ. ರಾಜಕೀಯ ಲೆಕ್ಕಾಚಾರ ಒಂದ್ ಕಡೆ ಇಟ್ಟು ಸಿಡಿ ರಿಲೀಸ್ ಆಗಿದ್ದರ ಹಿಂದಿನ ಮರ್ಮ ಏನು ಅಂತ ನೋಡೋದಾದ್ರೆ ಹಲವು ಅನುಮಾನಗಳು ಹುಟ್ಟುಕೊಳ್ಳುತ್ತೆ. ಅನುಮಾನ 1, ಸಿಡಿ ರಿಲೀಸ್ ಹಿಂದೆ ಕಾಂಗ್ರೆಸ್ ಪ್ರಭಾವಿ ನಾಯಕ ಇರೋದು ನಿಜಾನ? ಅನುಮಾನ 2, ಇಷ್ಟು ದಿನ ಸುಮ್ಮನಿದ್ದು ಬೈ ಎಲೆಕ್ಷನ್ ವೇಳೆ ಸಿಡಿ ರಿಲೀಸ್ ಮಾಡಿದ್ಯಾಕೆ? ಅನುಮಾನ 3, ಸಿಡಿಯಲ್ಲಿರೋ ಆ ಸಂತ್ರಸ್ತ ಯುವತಿ ಯಾಕೆ ದೂರು ಕೊಡಲು ಬಂದಿಲ್ಲ? ಅನುಮಾನ 4, ಹೋಗ್ಲಿ ಸಂತ್ರಸ್ತೆಯ ಮಾಹಿತಿಯನ್ನ ದಿನೇಶ್ ಕಲ್ಲಹಳ್ಳಿ ಮುಚ್ಚಿಡ್ತಿರೋದು ಯಾಕೆ? ಅನುಮಾನ 5, ಇನ್ನೂ 3 ಸಿಡಿಗಳು ಅಂದಿರೋ ಕಲ್ಲಹಳ್ಳಿ ಅದು ಬಿಜೆಪಿಯವರೇನ? ಅನುಮಾನ 6, ಸಮಯ ಬಂದಾಗ ಸಿಡಿ ಬಿಡ್ತೀನಿ ಅಂತಿರೋ ಕಲ್ಲಹಳ್ಳಿ ಉದ್ದೇಶ ಏನು? ಅನುಮಾನ 7, ತಪ್ಪು ಮಾಡಿದವರ ಬಂಡವಾಳ ಬಯಲು ಮಾಡಲು ಹಿಂದೇಟು ಯಾಕೆ? ಅನುಮಾನ 8, ರಷ್ಯಾದಿಂದ ಲೀಕ್ ಆಯ್ತು ಅಂತ ಹೇಳಿದ್ದು ಕಾಂಗ್ರೆಸ್ ಕೈವಾಡ ಅಂತಾನ? ಅನುಮಾನ 9, ಇನ್ನೂ 3 ಸಿಡಿ ಇದೆ ಅಂದಮೇಲೂ ಸರ್ಕಾರ ವಿಪಕ್ಷಗಳು ಖಾಕಿ ಯಾಕೆ ಸುಮ್ಮನಿದೆ? ಅನುಮಾನ 10, ಜನರ ಹಿತ ಬಯಸೋರು ಸಿಡಿ ಸ್ಫೋಟ ಮಾಡದೆ ಸೈಲೆಂಟ್ ಆಗಿರೋದು ಯಾಕೆ? ಹೀಗೆ 10 ಅನುಮಾನಗಳು ಸಿಡಿ ಹಿಂದೆ ಸುತ್ತು ಹಾಕ್ತಿವೆ. ಇದೆಲ್ಲಕ್ಕಿಂತ ಆಶ್ಚರ್ಯ ಅಂದ್ರೆ ರಮೇಶ್ ಜಾರಕಿಹೊಳಿಯದ್ದು ಎನ್ನಲಾದ ಸಿಡಿ ರಿಲೀಸ್ ಆಗಿತ್ತು ವಿದೇಶದಿಂದ ಅಂತ ಬಾಲಚಂದ್ರ ಜಾರಕಿಹೊಳಿ ಹೊಸ ಬಾಂಬ್ ಬೇರೆ ಸಿಡಿಸಿದ್ದಾರೆ. ಅಂದ್ರೆ ಇದು ತನಿಖೆ ಆಗಬೇಕು. ಯಾಕಂದ್ರೆ ಏನು ಹೇಳ್ತಾ ಇದಾರೆ, ಇದು ಯೂಟ್ಯೂಬಲ್ಲಿ ಬಂತು, ಯೂಟ್ಯೂಬ್ ಅಪ್ಲೋಡ್ ಆಗಿದ್ದು ದುಬೈದಿಂದ ಆಯಿತು, ರಷ್ಯಾದಿಂದ ಆಯಿತು ಹಿಂಗೆಲ್ಲ ಹೇಳ್ತಾ ಇದ್ದಾರೆ. ಸೊ ಆ ಯೂಟ್ಯೂಬ್ ಆಧಾರ ಇಟ್ಕೊಂಡು ಅವರು ಸಿಡಿ ರೆಡಿ ಮಾಡಿ ಮಾಧ್ಯಮ ಸ್ನೇಹಿತರಿಗೆಲ್ಲ ಕೊಟ್ಟರು. ಕೊಟ್ಟ ನಂತರ ನಾನು ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಏನು ಹೇಳಿದೆ ಅಂದರೆ ಇದ್ರ ಬಗ್ಗೆ ಸಿಬಿಐ ಅಥವಾ ಸಿಒಡಿ ತನಿಖೆ ಆಗಬೇಕು. ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ನಲ್ಲಿ ಕುರ್ಚಿ ಕಳೆದುಕೊಂಡಿದ್ದರ ಹಿಂದೆ 10 ಅನುಮಾನಗಳು ಓಡಾಡ್ತಿವೆ. ಇಷ್ಟೇ ಅಲ್ಲ, ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಬೇರೆ ಕಣ್ಣಿಂದ ನೋಡಲು ಆಗದಂತ ಯಡಿಯೂರಪ್ಪನವರ ಸಿಡಿ ಇದೆ ಅಂತ ಬೇರೆ ಆಗಾಗ ಬಾಂಬ್ ಹಾಕ್ತಿದ್ದಾರೆ. ನಮ್ಮಲ್ಲಿ ಎಲ್ಲ ದಾಖಲೆಗಳದಾವ, ಎಲ್ಲ ಸಿಡಿಗಳದಾವ. ಕಣ್ಣಿಗೆ ನೋಡಲಾರದ ಸಿಡಿಗಳಿವೆ. ಮುಖ್ಯಮಂತ್ರಿಗಳ ವಿಷಯವಾಗಿನೇ ಸಿಡಿ ಇವೆ. ಮತ್ತೆ ನಮ್ಮ ಹೇಳ ಒಟ್ನಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಸಿಡಿ ಮದ್ದು ಸಿಕ್ಕಾಪಟ್ಟೆ ಸುದ್ದಿ ಆಗ್ತಿದ್ದು, ಯಾವಾಗ ಸಿಡಿಯುತ್ತೋ ಇನ್ಯಾರ ಮುಖವಾಡ ಕಳಚುತ್ತೋ ಅನ್ನೋ ಕುತೂಹಲ ದಿನೇ ದಿನೇ ಹೆಚ್ಚಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ವೆರಿ ಇಂಟ್ರೆಸ್ಟಿಂಗ್. ಇನ್ನೂ 3 ಸಿಡಿ ಇದೆ ಅನ್ನೋದು ವಿಚಾರ, ಅದು ಯಾವಾಗ ರಿಲೀಸ್ ಆಗುತ್ತೆ ಅಂತ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ಆದ್ರೆ ಸಿಡಿ ಇದ್ರೆ ದಯವಿಟ್ಟು ಅದನ್ನ ರಿಲೀಸ್ ಮಾಡಬೇಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ ಹಳ್ಳಿ ಹಕ್ಕಿ.
ವೇಳ ಏನಾದ್ರು ಇದ್ರೆ ಅದನ್ನ ಏನು ಸಿಡಿ ರಾಜ್ಯ ಆಗೋಯ್ತಾ ಇದೆ. ನಂತವ್ ಸಿಡಿ ಅದೇ ನಂತವ್ ಸಿಡಿ ಅದೇ ನಂತವ್ ಸಿಡಿ ಅದೇ ಯಾರ್ತವಾರು ಸಿಡಿ ಇರ್ಲಿಯಪ್ಪ. ಕೈ ಮುಗಿದು ಕೇಳ್ತೀನಿ ಕರ್ನಾಟಕ ರಾಜ್ಯದ ಜನತೆ ಪರವಾಗಿ, ಆ ಸಿಡಿ ಎಲ್ಲ ನೀವೇ ಮಡಿಕಳ್ರಪ್ಪ, ಸಾಕು ಈಗಾಗಿರು ಅಂತ ಹೇಳ್ತಾವ್ರೆ. ಅವನ್ ತಗೋದೆ ಇವನ್ ತಗೋದೆ ಯಾರ್ಯಾರು ತಗೋದೆ ನೋಡೋಣ ಏನೇನು ಬಿಡ್ತಾರೆ ನೋಡೋದು. ಬಟ್ ಬಿಡಬೇಡ್ರಪ್ಪ, ಯಾಕ್ರಪ್ಪ ಮಾನ ಕಡಿತೀನಿ, ಈ ರಾಜ್ಯದ ಮರ್ಯಾದೆ ಕಡಿಬೇಡ್ರಿ. ಅದಕ್ಕೆ ವೆಲ್ಕಮ್ ಬ್ಯಾಕ್. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸಿಡಿದೆದ್ದಿದೆ. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಜನಧ್ವನಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಜನಧ್ವನಿ ಪಾದಯಾತ್ರೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಸಿದ್ದರಾಮಯ್ಯ, ರಾಮಲಿಂಗಾರೆಡ್ಡಿ, ಕೆಎಚ್ ಮುನಿಯಪ್ಪ ಸೇರಿ ಅನೇಕರು ಪಾಲ್ಗೊಂಡಿದ್ದಾರೆ. ಈ ವೇಳೆ ಮಾತನಾಡಿದ ಸಿದ್ದರಾಮಯ್ಯ, 2020-21ನೇ ವರ್ಷವನ್ನ ಸಂಘರ್ಷದ ವರ್ಷ ಅಂತ ಘೋಷಣೆ ಮಾಡಿದ್ದೀವಿ. ಎರಡೂ ಸರ್ಕಾರಗಳು ಜನರನ್ನ ಶೋಷಣೆ ಮಾಡ್ತಾ ಇವೆ ಅಂತ ಸಿದ್ದು ಗುಡುಗಿದ್ರು. ದಳಪತಿಗಳ ವಿರುದ್ಧವೂ ಸಿದ್ದು ಕಿಡಿಕಾರಿದ್ದಾರೆ. ಎತ್ತಿನಹೊಳೆ ಯೋಜನೆ ವಿರೋಧಿಸಿದವರು ಮಣ್ಣಿನ ಮಕ್ಕಳು. ಜೆಡಿಎಸ್ ಎತ್ತಿನಹೊಳೆ ಯೋಜನೆಗೆ ವಿರೋಧಿಸಿತ್ತು ಅಂತ ಹೇಳಿದರು. ಬೆಂಗಳೂರಲ್ಲಿ ನಿನ್ನೆ ಕಾಂಗ್ರೆಸ್ ಹೋರಾಟ, ಅಂಗನವಾಡಿ ಕಾರ್ಯಕರ್ತರ ರ್ಯಾಲಿ, ಸಾರಿಗೆ ನೌಕರರ ಮುಷ್ಕರ ಆಯಿತು. ಇವತ್ತು ಬಿಸಿಯೂಟ ಕಾರ್ಯಕರ್ತೆಯರ ಹೋರಾಟ ಶುರುವಾಗಿದೆ. ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳಿಗೆ ಮಧ್ಯಾಹ್ನ ಬಿಸಿಯೂಟ ನೀಡೋ ಕಾರ್ಯಕರ್ತೆಯರು ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ. ಅದನ್ನೆಲ್ಲ ಸರ್ಕಾರ ಈಡೇರಿಸಲೇಬೇಕು ಅಂತ 3,000ಕ್ಕೂ ಹೆಚ್ಚು ಜನ ಫ್ರೀಡಂ ಪಾರ್ಕ್ನಲ್ಲಿ ಜಮಾಯಿಸಿದ್ದಾರೆ. ಶಿಕ್ಷಣ ಸಚಿವರು, ಶಿಕ್ಷಣ ಇಲಾಖೆ ಆಯುಕ್ತರು ಸ್ಥಳಕ್ಕೆ ಬಂದು ಮನವೊಲಿಸಿದ್ರು. ಪ್ರತಿಭಟನೆ ಮಾತ್ರ ಕೈಬಿಟ್ಟಿಲ್ಲ. ನಾಳೆಯೂ ಪ್ರತಿಭಟನೆ ಮುಂದುವರಿಯಲಿದೆ. ನಾವು ಇವತ್ತು ರಾಜ್ಯ ಸರ್ಕಾರಕ್ಕೆ ಹೇಳ್ತಾ ಇದ್ದೇವೆ ಏನು ಅಂತ ಹೇಳಿದ್ರೆ, ಕನಿಷ್ಠ ಹೈಕೋರ್ಟ್ ಇವತ್ತು ಏನು ತೀರ್ಮಾನ ಕೊಡ್ತಾ ಇದೆ, ಆ ಒಂದು ಕೂಲಿಯನ್ನಾದ್ರೂ ನೀವು ನಮಗೆ ಜಾರಿ ಮಾಡಿ ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಮತ್ತೆ ನಮ್ಮ ಬಾಕಿ ವೇತನ ಏನಿದೆ ಇದು ನವೆಂಬರ್ ಇಂದ ಅದನ್ನ ಕೂಡಲೇ ರಿಲೀಸ್ ಮಾಡಬೇಕು ಅನ್ನುವಂತ ಅಂಶಗಳು. ಈಗ 60 ವರ್ಷ ವಯಸ್ಸಾಗಿದೆ. ಈಗ ಅವರು ಇದ್ದಕ್ಕಿದ್ದಂಗೆ ನೀವು ಕೆಲಸ ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಈ ಖಾಸಗಿ ಕಾರ್ಖಾನೆ ಒಳಗಡೆ ಬೇಕಾದಾಗ ಕೆಲಸಕ್ಕೆ ತಗೊಂಡು ಬೇಡದೇ ಇದ್ದಾಗ ಹೆಂಗೆ ಬಿಸಾಡ್ತಾರೋ ಅದೇ ರೀತಿಯ ನೀತಿಯನ್ನ ಇವತ್ತು ಶಿಕ್ಷಣ ಇಲಾಖೆ ಹೇಳ್ತಾ ಇದೆ. ಮತ್ತೆ ನಮ್ಮ ಬಗ್ಗೆ ಬಹಳ ಸಿಂಪಥೆಟಿಕ್ ಆಗಿ ಮಾತಾಡ್ತಾರೆ. ಅವರು ವಯಸ್ಸಾಗಿದೆ, ದೊಡ್ಡ ಪಾತ್ರೆ ಎತ್ತಕ್ಕಾಗಲ್ಲ, ಅಡಿಗೆ ಮಾಡೋಕ್ಕಾಗಲ್ಲ ಅಂತ. ಆಯ್ತು, ಎತ್ತಕ್ಕಾಗಲ್ಲ ಅಂತ ಹೇಳಿ 18 ವರ್ಷ ನೀವು ದುಡಿಸಿದ ಮೇಲೆ ಕನಿಷ್ಠ ಒಂದು ನಿವೃತ್ತಿ ಸೌಲಭ್ಯ ಆದ್ರೂ ನೀವು ಕೊಡಿ ಅಂತ ಹೇಳಿ ನಾವು ಈಗೇನು 19 ಡಿಮಾಂಡ್ಗಳು ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವನ್ನ ಕೂಡ ಸಾಧು ಮಾಡಬಹುದಾಗಿದೆ. ಆದರೆ ಅದನ್ನು ನಮ್ಮ ಆಯುಕ್ತರು ಒಂದು ಮೀಟಿಂಗಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಪ್ರೊಸೀಡಿಂಗ್ಸ್ ಮಾಡಿದಾಗ ಅದನ್ನು ನಾವು ಗೌರ್ಮೆಂಟ್ ಆರ್ಡರ್ ಆಗಿ ನಾವು ಇಡಿಸೋಕ್ಕೆ ಸಾಧ್ಯ ಇದೆ. ಸೊ ಅದಕ್ಕೋಸ್ಕರ ನಾನು ಅವ್ರ ನಾಯಕರಿಗೆ ಹೇಳಿದ್ದೀನಿ, ನಮ್ಮ ಆಯುಕ್ತರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ.